ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ ಅಮ್ಮ, ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಈಗ? ಓಕೆ, ಲಾಸ್ಟ್ ಕ್ಲಾಸ್ ನಲ್ಲಿ ನೆಗೆಟಿವ್ಸ್ ಸ್ಟಾರ್ಟ್ ಮಾಡಿದೀವಲ್ವಾ? ಏನಾದ್ರೂ ಅದ್ರಲ್ಲಿ ಪ್ರಾಬ್ಲಮ್ ಅನ್ಸಿದ್ಯಾ? ಬರೋದಿಲ್ಲ ಈ ತರ ಏನಾದ್ರು ಕಷ್ಟ, ಡೌಟ್ಸ್ ಏನಾದ್ರು ಇದೆಯಾ? ಇಲ್ಲ ಮ್ಯಾಮ್, ಏನ್ ಡೌಟ್ಸ್ ಇಲ್ಲ. ರನ್ನಿಂಗ್ ವಾಕ್ಯಗಳು ಮಾತ್ರ ನಾವು ಇಲ್ಲಿ ನೆಗೆಟಿವ್ ನಲ್ಲಿ ಚೇಂಜ್ ಮಾಡೋದು ಮಾತಾಡ್ತಾ ಇದೀವಿ. ನೆಗೆಟಿವ್ ಅಂದ್ರೆ ಗೊತ್ತಲ್ವಾ? ನಾನು ಹೋಗೋದಿಲ್ಲ, ನಾನು ತಿನ್ನೋದಿಲ್ಲ, ನಾನು ನಾಳೆ ಆದ್ರೆ ಕೂಡ, ನಾಳೆ ಆದ್ರೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಆರ್ ಪಾಸ್ಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್ ಯಾವ್ದಾದ್ರೂ ಸರಿ. ರನ್ನಿಂಗ್ ಸೆಂಟೆನ್ಸ್ ನೆಗೆಟಿವ್ ಆಗಿ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ನಿಂದ ಪ್ರಾರಂಭ ಮಾಡಿದೀವಿ. ಅದನ್ನ ಒಂದೊಂದಾಗಿ ಎಕ್ಸಾಂಪಲ್ ನೋಡ್ತಾ ಬರ್ತಾ ಇದೀವಿ. ನಾವು ಕಲ್ತಿರುವ ಸೆಂಟೆನ್ಸ್ ಗಳಲ್ಲೇ ಇರ್ತವೆ ಎಲ್ಲ. ಸ್ಟಾಪ್ ಸೆಂಟೆನ್ಸ್ ಮತ್ತು ರನ್ನಿಂಗ್ ಸೆಂಟೆನ್ಸ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ನಿಂದ. ಆ ಸ್ಟಾಪ್ ಸೆಂಟೆನ್ಸ್ ವಾಕ್ಯಗಳನ್ನು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಯಾವ ರೀತಿ ಮಾತಾಡ್ಬೇಕು, ಅದೇ ರೀತಿಯಾಗಿ ರನ್ನಿಂಗ್ ಸೆಂಟೆನ್ಸ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಯಾವ ರೀತಿ ಮಾತಾಡ್ಬೇಕು ನೆಗೆಟಿವ್ಸ್ ನಲ್ಲಿ ಅಂತೇಳಿ ನಾವೀಗ ಫಸ್ಟ್ ರನ್ನಿಂಗ್ ಸೆಂಟೆನ್ಸ್ ಗಳನ್ನು ನೆಗೆಟಿವ್ ರೂಪಕವಾಗಿ ಯಾವ ತರ ಮಾತಾಡ್ಬೇಕು, ರನ್ನಿಂಗ್ ಸೆಂಟೆನ್ಸ್ ಯಾವ ತರ ಇರುತ್ತೆ ಅನ್ನೋದು ಗೊತ್ತಾಗಿತ್ತಲ್ಲ? ನಾನು ಹೋಗುತ್ತಾ ಇದ್ದೇನೆ, ಹೋಗುತ್ತಾ ಇಲ್ಲ. ನಾಳೆ ಹೋಗುತ್ತಾ ಇರುತ್ತೇನೆ, ಇರೋಲ್ಲ. ಅಥವಾ ಪಾಸ್ಟ್ ಟೆನ್ಸ್, ಹೋಗುತ್ತಾ ಇದ್ದಿಲ್ಲ, ನಾನು ಹೋಗುತ್ತಾ ಇದ್ದಿರ್ಲಿಲ್ಲ ಅಂತೇಳಿ ಈ ತರ ಮಾತಾಡ್ತಾ ಇರ್ತೀವಲ್ವಾ? ಅವನ್ನ ನೆಗೆಟಿವ್ ನಲ್ಲಿ ಇಂಗ್ಲಿಷ್ ನಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಹಲವಾರು ಎಕ್ಸಾಂಪಲ್ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದೀವಿ. ಈಗ ಕೂಡ ಸ್ವಲ್ಪ ಇನ್ನಷ್ಟು ಎಕ್ಸಾಂಪಲ್ ನಾವು 3 ರೀತಿಯಾದ ಅಂದ್ರೆ ಪ್ರೆಸೆಂಟ್ ನಲ್ಲಿ, ಪಾಸ್ಟ್ ನಲ್ಲಿ, ಫ್ಯೂಚರ್ ನಲ್ಲಿ ರನ್ನಿಂಗ್ ಸೆಂಟೆನ್ಸ್ ಗಳು ಇಂಗ್ಲಿಷ್ ನಲ್ಲಿ ಯಾವ ತರ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಮತ್ತಷ್ಟು. ಓಕೆ, ಈಗ ರವಿ ಬಾಳೆಹಣ್ಣು ತಿನ್ನುತ್ತಿದ್ದಾನೆ ಆರ್ ತಿನ್ನುತ್ತಾ ಇದ್ದಾನೆ ಅಂತಾನು ಹೇಳ್ಕೊಬೋದಮ್ಮ. ಓಕೆನಾ? ಓಕೆನಾ? ತಿನ್ನುತ್ತಾ ಇದ್ದಾನೆ, ಇದು ಪಾಸಿಟಿವ್ ಸೆಂಟೆನ್ಸ್. ಎರಡು ನಾವು ಡಿಫರೆನ್ಸ್ ನೋಡ್ಕೊಂಡೇ ಬರ್ಬೇಕಮ್ಮ. ಮತ್ತೆ ಅದನ್ನ ಆಲ್ರೆಡಿ ಕಲ್ತಿದೀವಲ್ವಾ, ಈಗ ನೆಗೆಟಿವ್ ಅಲ್ಲ ನಾವು ಕಲಿಯೋದು, ಅದನ್ನೇ ನಾವು ಇಂಪಾರ್ಟೆಂಟ್ ಆಗಿ ತಗೋಬೇಕು ಅನ್ನೋದು ಏನಿಲ್ಲ ಇಲ್ಲಿ. ಓಕೆನಾ? ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ, ಈ ವಾಕ್ಯ ಯಾವ ರೀತಿ ಹೇಳ್ಬೇಕು ಇಂಗ್ಲಿಷ್ ನಲ್ಲಿ? ರವಿ ಈಸ್ ಈಟಿಂಗ್ ಬನಾನಾ. ರವಿ ಈಸ್ ಈಟಿಂಗ್ ಎ ಬನಾನಾ. ಎ ಬನಾನಾ ಇಟ್ರು ಇಡ್ಬಹುದು, ಇಲ್ಲದ್ರೆ ಇಲ್ಲ. ಇಲ್ಲಿ ಸುಮ್ನೆ ಬಾಳೆಹಣ್ಣು ಅಂತ ಇದೆಯಲ್ವಾ? ಸೊ ಆದ್ರಿಂದ ನಾವು ಎ ಸೇರಿಸ್ಕೊಳ್ತಾ ಇದೀವಿ ಅಷ್ಟೇ, ಏನಿಲ್ಲ. ರವಿ ಈಸ್ ಈಟಿಂಗ್ ಎ ಬನಾನಾ, ಇದು ಪಾಸಿಟಿವ್ ಸೆಂಟೆನ್ಸ್, ರನ್ನಿಂಗ್ ಪ್ರೆಸೆಂಟ್. ಓಕೆ, ಇದೇ ವಾಕ್ಯವನ್ನು ಕನ್ನಡದಲ್ಲಿ ನೆಗೆಟಿವ್ ಆಗಿ ಹೇಳ್ಬೇಕು. ರವಿ ಬಾಳೆಹಣ್ಣು ತಿನ್ನಲ್ಲ, ಇದು ಸ್ಟಾಪ್ ಸೆಂಟೆನ್ಸ್ ಆಯ್ತು. ರನ್ನಿಂಗ್ ಸೆಂಟೆನ್ಸ್ ನಲ್ಲಿ ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ, ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದ. ಇಲ್ಲಿ ಟೆನ್ಸಸ್ ಅಲ್ಲಮ್ಮ, ನೆಗೆಟಿವ್ ಹೇಳ್ಬೇಕು. ನೆಗೆಟಿವ್. ರವಿ ಒಂದ್ಸಲ ನಾನು ಹೇಳ್ತೀನಿ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ, ಇಲ್ಲ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ? ತಿನ್ನುತ್ತಾ ಇಲ್ಲ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ,
ರವಿ ಬಾಳೆಹಣ್ಣು ತಿನ್ನುತ್ತಾ ಇಲ್ಲ, ಮಾವಿನ ಹಣ್ಣು ತಿಂತಾ ಇದ್ದಾನೆ. ನೀನ್ ನೋಡಿದ್ರೆ ಬಾಳೆಹಣ್ಣು ತಿಂತಾ ಇದ್ದಾನೆ ಅಂತ ಹೇಳ್ತಾ ಇದೀಯಲ್ಲ. ಹಾ ಮ್ಯಾಮ್. ಹ್ಮ್ ಸ್ವಲ್ಪ ನಾವು ಮಾತಿನ ರೂಪಕವಾಗಿ ಚೇಂಜ್ ಮಾಡ್ಕೊಂಡ್ರೆ ಆಗ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಮ್ಮ. ಓಕೆನಾ? ಹ್ಮ್ ರವಿ ಆ ರವಿ ಬಾಳೆಹಣ್ಣು ತಿನ್ನುತ್ತಾ ಇಲ್ಲ. ಬಾಳೆಹಣ್ಣು ತಿನ್ನುತ್ತಾ ಇಲ್ಲ. ಇಲ್ಲ. ಈ ವಾಕ್ಯ ಹೆಂಗ್ ಮಾತಾಡ್ತೀವಿ ಮೇಡಮ್? ಈ ತರ ಮಾತಾಡ್ತೀವಿ ಅನ್ನೋದೆಲ್ಲ ಒಂದ್ಸಲ ಉಚ್ಚರಿಸಿ ನೋಡಿ. ಮಾತಾಡ್ತೀವ ಇಲ್ಲೋ ನಿಮಗೆ ಅರ್ಥ ಆಗುತ್ತೆ ಹೇಳಿ ಮ್ಯಾಮ್. ಅಲ್ವಾ? ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ನಮಗೆ ಒಂದು ಸಂದರ್ಭ, ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಅಣ್ಣ ತಮ್ಮರು ಇಬ್ರು ಇರ್ತಾರೆ. ಅಮ್ಮ ಏನಂತ, ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ. ಆಗ ತಮ್ಮ ಬಂದು ಏನ್ ಹೇಳ್ತಾನೆ, ರವಿ ಬಾಳೆಹಣ್ಣು ತಿಂತಾ ಇಲ್ಲ, ಮಾವಿನ ಹಣ್ಣು ತಿಂತಾ ಇದ್ದಾನೆ. ನೀನ್ ನೋಡಿದ್ರೆ ಬಾಳೆಹಣ್ಣು ತಿಂತಾ ಇದ್ದಾನ ಅಂತ ಹೇಳ್ತಾ ಇದೀಯಲ್ಲ, ಅಲ್ವಾ? ಆ ತರ ರವಿ ಬಾಳೆಹಣ್ಣು ತಿನ್ನುತ್ತಾ ಇಲ್ಲ. ಈ ವಾಕ್ಯವನ್ನು ಈಗ ಇಂಗ್ಲಿಷ್ ನಲ್ಲಿ ನೆಗೆಟಿವ್ ಆಗಿ ಚೇಂಜ್ ಮಾಡ್ಬೇಕು. ಹೇಳ್ಮ. ರವಿ ಇಸ್ ನಾಟ್ ಈಟಿಂಗ್ ಎ ಬನಾನಾ. ವೆರಿ ಗುಡ್. ರವಿ ಈಸ್ ನಾಟ್ ಅಷ್ಟೇ. ಇಲ್ಲಿ ಏನಾದ್ರೂ ಚೇಂಜ್ ಮಾಡಿದೀವ? ಏನಿಲ್ಲ. ರವಿ ನಾಟ್ ಈಟಿಂಗ್ ಬನಾನಾ ಅಂತ ಹೇಳಿ ಈ ತರ ಹೇಳೋದಕ್ಕೆ ನಮಗೆ ಈ ತರ ನಾವು ಇಂಗ್ಲಿಷ್ ಯಾಕೆ ನಮಗೆ ಬೇಗ ಅರ್ಥ ಆಗೋಲ್ಲ ಅಂತಂದ್ರೆ, ಈ ನೆಗೆಟಿವ್ ವಾಕ್ಯಗಳಾದ್ರೂ ಸರಿ, ಪಾಸಿಟಿವ್ ವಾಕ್ಯಗಳಾದ್ರೂ ಸರಿಯಾದ ರೀತಿಯಲ್ಲಿ ಜೋಡ್ಸೋಕ್ ಬರದೆ ನಮ್ಗೆ ಇಂಗ್ಲಿಷ್ ಬರೋಲ್ಲ ಅಂತೇಳಿ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಅಷ್ಟೇ, ಏನಿಲ್ಲ. ರವಿ ಈಸ್ ನಾಟ್ ಫಸ್ಟ್ ಇದು ಹೇಳ್ಬಿಡ್ರಿ. ಆದ್ಮೇಲೆ ಬಾಳೆಹಣ್ಣ ಇನ್ನೊಂದ ತಿಂತಾ ಇದ್ದಾನ, ಎಗುರ್ತಾ ಇದ್ದಾನ, ಇಲ್ಲ ಇನ್ನ ಏನ್ ಮಾಡ್ತಾ ಇದ್ದಾನ, ಮಾತಾಡ್ತಾ ಇದ್ದಾನ ಅನ್ನೋದು ಔಟ್ ಆಫ್ ಕ್ವಶನ್. ಆಬ್ಜೆಕ್ಟ್ ಸ್ಥಾನದಲ್ಲಿ ಏನಾದ್ರೂ ಇಟ್ಕೋಬಹುದು. ಫಸ್ಟ್ ನಮಗೆ ಸಬ್ಜೆಕ್ಟ್ ವರ್ಬ್ ಸರಿಯಾದ ರೀತಿಯಲ್ಲಿ ಜೋಡಿಸ್ಬಿಟ್ರೆ ಸಾಕು. ರವಿ ಈಸ್ ನಾಟ್. ಅಲ್ಲಿ ಈಟಿಂಗ್ ಇಡ್ತೀರಾ, ಬನಾನಾ ಇಡ್ತೀರಾ, ಇಲ್ಲಿ ಜಂಪಿಂಗ್ ಇಡ್ತೀರಾ, ಸ್ಪೀಕಿಂಗ್ ಇಡ್ತೀರಾ, ಇನ್ನೊಂದು ಏನಾದ್ರೂ ಸರಿ. ರವಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅನ್ರಿ. ರವಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್. ಅಷ್ಟೇ, ಏನಿಲ್ಲ. ಇಲ್ಲಿ ಮಾಡೋದೆಲ್ಲ ನಾವು ಇದೊಂದು ಸ್ಟ್ರಕ್ಚರ್ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಎಷ್ಟು ವಾಕ್ಯವನ್ನಾದ್ರೂ ಸರಿ ಈಸಿಯಾಗಿ ಮಾತಾಡ್ತೀವಿ. ಅಷ್ಟೇ, ಏನಿಲ್ಲ. ಈಗ ನೆಗೆಟಿವ್ ಪಾಸಿಟಿವ್ ಎರಡು ಡೀಲ್ ಆಗಿದೆಯಲ್ಲ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಅಮ್ಮ ಹೇಳಿದ್ಲು ರವಿ ಬಾಳೆಹಣ್ಣು ತಿಂತಾ ಇದ್ದಾನೆ ಅಂತೇಳಿ. ಆದ್ರೆ ಇನ್ನೊಬ್ರು ಹೋಗಿ ಏನ್ ಹೇಳ್ತಾರಲ್ಲಿ, ರವಿ ಬಾಳೆಹಣ್ಣು ತಿಂತಾ ಇಲ್ಲ, ಮಾವಿನ ಹಣ್ಣು ತಿಂತಾ ಇದ್ದಾನೆ. ಇಲ್ಲ, ಇನ್ನೊಂದು ಏನಾದ್ರೂ ಸರಿ. ಓಕೆ. ಈಟಿಂಗ್ ಎ ಬನಾನಾ. ಓಕೆ. ರವಿ ಈಸ್ ನಾಟ್ ಈಟಿಂಗ್ ಎ ಬನಾನಾ. ರವಿ ಈಸ್ ಈಟಿಂಗ್ ಎ ಮ್ಯಾಂಗೋ. ಹೇಳ್ತೀವ ಇಲ್ವಾ? ಆಗ ಮತ್ತೆ ಪಾಸಿಟಿವ್ ಆನ್ಸರ್ ಬರುತ್ತೆ. ಆಗ ಅದನ್ನೇ ನಾವು ಕ್ವಶನ್ ಆನ್ಸರ್ ಅಂತ ಹೇಳ್ತೀವಿ. ಈಗ ಒಂದೊಂದಾಗಿ ನಾವು ಕಲಿತಾ ಬರ್ತಾ ಇದೀವಿ. ಓಕೆನಾ? ಆದ್ಮೇಲೆ ಕ್ವಶನ್ಗೆ ಆನ್ಸರ್ ಅದು ಕೂಡ ಬರುತ್ತೆ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ. ರವಿ ಈಸ್ ಈಟಿಂಗ್ ಎ ಬನಾನಾ. ರವಿ ಬಾಳೆಹಣ್ಣು ತಿನ್ನುತ್ತಾ ಇಲ್ಲ. ರವಿ ಈಸ್ ನಾಟ್ ಈಟಿಂಗ್ ಎ ಬನಾನಾ. ಮತ್ತೆ ಏನ್ ತಿಂತಾ ಇದ್ದಾನ ಅಂತೇಳಿ ಆಟೋಮೆಟಿಕ್ ಅಮ್ಮ ಕ್ವಶನ್ ಆಗ್ತಾಳಲ್ವಾ? ಅವಾಗ ಆ ತಮ್ಮ ಏನ್ ಆನ್ಸರ್ ಕೊಡ್ತಾನ? ರವಿ ಈಸ್ ಈಟಿಂಗ್ ಎ ಮ್ಯಾಂಗೋ ಅಂತೇಳಿ ಆಗ ಮತ್ತೆ ಅದು ಕ್ವಶನ್ ಹಾಕಿದ್ಮೇಲೆ. ಓಕೆನಾ? ಈಗ ಟೆನ್ಸಸ್ ಚೇಂಜ್ ಮಾಡೋಣ. ಬಾಯಿಂದ ಹೇಳೋದನ್ನ ಟೆನ್ಸ್, ಯಾಕಂದ್ರೆ ಸ್ವಲ್ಪ ನಾವು ದೂರ ಮಾಡ್ಕೊಂತ ಯಾವಾಗ್ಲೂ ಬರ್ದಿದ್ದೆ ನೋಡಿ ಹೇಳೋದ್ರಿಂದ ಏನಾಗುತ್ತೆ, ರೀಡಿಂಗ್ ಆಗುತ್ತೆ, ಓದೋದು ಅಲ್ವಾ, ಮಾತಾಡೋದು ಬರ್ಬೇಕಲ್ವಾ. ಸೊ ಅದರಿಂದ ಇಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋಣ. ಈಗ ಹೇಳಿ, ರವಿ ಬಾಳೆಹಣ್ಣು ತಿನ್ನುತ್ತಾ ಏನಂತಾರ? ರನ್ನಿಂಗ್ ಪಾಸ್ಟ್ ಹೇಳಿ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಿಲ್ಲ. ನೆಗೆಟಿವ್ ಬೇಡ, ಫಸ್ಟ್ ಪಾಸಿಟಿವ್ ಹೇಳಿ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಾನೆ, ರನ್ನಿಂಗ್. ಓಕೆ. ಈ ರವಿ ಈಸ್ ಈಟಿಂಗ್ ಎ ಬನಾನಾ. ಈ ಎರಡು ವಾಕ್ಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಪಾಸಿಟಿವ್ ವಾಕ್ಯನೇ ಪಾಸ್ಟ್ ಟೆನ್ಸ್ ಹೇಳ್ರಿ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದ. ವೆರಿ ಗುಡ್. ರವಿ ಬಾಳೆಹಣ್ಣು
ತಿನ್ನುತ್ತಾ ಇದ್ದ. ಇಂಗ್ಲಿಷ್. Ravi was eating a banana. ವೆರಿ ಗುಡ್. ರವಿ ವಾಸ್ ಈಟಿಂಗ್ ಎ ಬನಾನಾ. ಅಂದ್ರೆ ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದ ನಿನ್ನೆ. ನಾನು ಹೋಗಿ ಕೇಳ್ದೆ, ಕೊಡ್ಲಿಲ್ಲ ನನಗೆ ಅಂತೇಳಿ ಮಾತಾಡ್ತಾ ಇದ್ವಲ್ಲ. ತಿಂತಾ ಇದ್ದ, ನಾನ್ ನೋಡ್ದೆ. ಅವನ ಹತ್ರ ಬಾಳೆಹಣ್ಣು ಇತ್ತೋ ಇಲ್ವೋ ಅದಕ್ಕೆ ನಿನಗ್ ಕೊಟ್ಟಿಲ್ಲ ಅಂದ್ರೆ, ಇಲ್ಲ ತಿಂತಾ ಇದ್ದ. ನಾನ್ ನೋಡ್ದೆ ಬಾಳೆಹಣ್ಣು ತಿನ್ನುತ್ತಾ ಇರೋದನ್ನ ನಾನ್ ನೋಡ್ದೆ ನಿನ್ನೆ, ಕೇಳ್ದೆ ಕೊಡ್ಲಿಲ್ಲ ಅಂತೇಳಿ ಈ ತರ ಮಾತಾಡ್ತಾ ಇರ್ತೀವಲ್ವಾ, ಆ ರೀತಿಯಾಗಿ ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದ. ರವಿ ವಾಸ್ ಈಟಿಂಗ್ ಎ ಬನಾನಾ. ನಾವು ಟೆನ್ಸಸ್ ಚೇಂಜ್ ಮಾಡ್ತಾ ಇದೀವಿ ಅಮ್ಮ, ಮತ್ತೆ ಇಲ್ಲಿ ಬರ್ದಿದ್ ನೋಡಿ ಕನ್ಫ್ಯೂಸ್ ಆಗ್ಬೇಡ. ಓಕೆ, ಟೆನ್ಸಸ್ ಆಯ್ತಲ್ಲ. ಈಗ ನೆಗೆಟಿವ್ ವಾಕ್ಯದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್. ಇಂಗ್ಲಿಷ್ ಈಸಿಯಾಗಿ ಬರುತ್ತೆ, ಓಕೆನಾ? ಕನ್ನಡ ಹೇಳಿ. ರವಿ ಬಾಳೆಹಣ್ಣು ತಿನ್ನುತ್ತಾ ಇಲ್ಲ. ರವಿ ಈಸ್ ನಾಟ್ ಈಟಿಂಗ್ ಎ ಬನಾನಾ. ಫಾಸ್ಟ್ ಅಲ್ಲಿ ಹೇಳ್ರಿ ಈಗ. ರವಿ ಬಾಳೆಹಣ್ಣು ತಿನ್ನುತ್ತಾ ಇದ್ದಿಲ್ಲ. ವೆರಿ ಗುಡ್. ಇದ್ದಿಲ್ಲ ಇಲ್ಲಿ. ಇದ್ದಿಲ್ಲ ಮ್ಯಾಮ್. ಇದ್ದಿಲ್ಲ ಅಂದ್ರೆ ನಿನ್ನೆ ಆ ಟೈಮ್ ನಲ್ಲಿ ರವಿ ಬಾಳೆಹಣ್ಣು ತಿಂತಾ ಇದ್ದಿಲ್ಲ. ಸುಮ್ನೆ ಹೇಳ್ಬೇಡ್ರಿ. ಓಕೆ, ನೆಗೆಟಿವ್. ರವಿ ವಾಸ್ ನಾಟ್ ಈಟಿಂಗ್ ಎ ಬನಾನಾ. ವೆರಿ ಗುಡ್. ರವಿ ವಾಸ್ ನಾಟ್ ಈಟಿಂಗ್ ಎ ಬನಾನಾ. ರವಿ ಬನಾನಾ ತಿಂತಾ ಇದ್ದ ಅಂತ ನೀನ್ ಹೇಳ್ತೀಯಲ್ಲ, ಇಲ್ಲ ಬನಾನಾ ತಿಂತಿದ್ದಿಲ್ಲ, ಮಾವಿನ ಹಣ್ಣು ತಿಂತಾ ಇದ್ದ ಅಥವಾ ಆಪಲ್ ಹಣ್ಣು ತಿಂತಾ ಇದ್ದ ಅಂತ ಹೇಳ್ತೀವಲ್ಲ. ನೀನ್ ನೋಡಿದ್ರೆ ಬಾಳೆಹಣ್ಣು ತಿಂತಾ ಇದ್ದ ಅಂತ ಹೇಳ್ತೀವಿ. ಇದೇ ವಾಕ್ಯ ಅಲ್ಲಮ್ಮ, ಇದನ್ನೇ ಹಿಡ್ಕೊಂಡು ಹೋಗ್ಬಾರ್ದು. ಬೇರೆ ಏನಾದ್ರೂ ಸರಿ ಕೆಲ್ಸ ಮಾಡುವಾಗ. ರವಿ ಈಸ್ ಜಂಪಿಂಗ್ ಆನ್ ದ ವಾಲ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ರವಿ ಗೋಡೆಯನ್ನು ಎಗುರ್ತಾ ಇದ್ದ, ಗೋಡೆಯ ಮೇಲೆ ಅಂತ ಹೇಳ್ತಾ ಇರ್ತೀವಲ್ವಾ. ಇಲ್ಲ ಗೋಡೆ ಮೇಲೆ ಎಗುರ್ತಾ ಇದ್ದಿಲ್ಲ, ಸುಮ್ನೆ ಹೇಳ್ಬೇಡ್ರಿ ನೀವು ಅಂತ ಹೇಳ್ತಾ ಇರ್ತೀವಲ್ವಾ ಆಗ. ಓಕೆನಾ? ಇದು ಕರೆಕ್ಟ್ ಆಯ್ತಲ್ಲ ಪಾಸ್ಟ್ ಟೆನ್ಸ್. ಈಗ ಫ್ಯೂಚರ್ ಟೆನ್ಸ್ ನಲ್ಲಿ ಹೇಳಿ. ರನ್ನಿಂಗ್ ಫ್ಯೂಚರ್. ರವಿ ಬಾಳೆಹಣ್ಣು ನಾಳೆ ತಿನ್ನುತ್ತಾ ಇರುತ್ತಾನೆ. ವೆರಿ ಗುಡ್. ರವಿ ಬಾಳೆಹಣ್ಣು ನಾಳೆ ತಿನ್ನುತ್ತಾ ಇರುತ್ತಾನೆ. ರನ್ನಿಂಗ್ ಪಾಸ್ಟ್, ರನ್ನಿಂಗ್ ಫ್ಯೂಚರ್. ಮ್ಯಾಮ್ ಇಂಗ್ಲಿಷ್ ಅಲ್ಲಿ ರವಿ ವಿಲ್ ಬಿ ಈಟಿಂಗ್ ಎ ಬನಾನಾ. ಇದು ಪಾಸಿಟಿವ್ ಆಯ್ತು. ಈಗ ಇಲ್ಲಿ ನಮಗೆ ಡೌಟ್ ಬರುತ್ತೆ, ಯಾಕಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿಲ್ಲ ಅಲ್ವಾ ನಾವು. ಈಗ ಟ್ರೈ ಮಾಡಿ ಒಂದ್ಸಲ. ರವಿ ಬಾಳೆಹಣ್ಣು ನಾಳೆ ತಿನ್ನುತ್ತಾ ಇರೋಲ್ಲ. ಅರ್ಥ ಆಯ್ತಲ್ವಾ? ಅಂದ್ರೆ ನಾಳೆ ತಿನ್ನುತ್ತಾ ಇರುತ್ತಾನೆ, ಇರೋಲ್ಲ. ಅಂದ್ರೆ ಈ ನೆಗೆಟಿವ್ ವಾಕ್ಯದಲ್ಲಿ ರನ್ನಿಂಗ್ ನಲ್ಲಿ ಫ್ಯೂಚರ್ ವರೆಗೆ ಬರ್ತೀವಮ್ಮ. ನೆಗೆಟಿವ್ ನಲ್ಲಿ ಯಾರು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಕೂಡ. ಓಕೆನಾ? ಆ ತರ ಯಾರು ಮಾತಾಡಲ್ಲ, ವೆರೈಟಿ ವಾಕ್ಯ ಆಗುತ್ತೆ ಅದು ಆ ಸೆಂಟೆನ್ಸ್ ಅನ್ನೋದು. ಓಕೆ, ನಾವು ಕಲ್ತು ಇಟ್ಕೊಂಡಿರ್ಬೇಕಲ್ವಾ. ಓಕೆ ಮ್ಯಾಮ್. ರವಿ ಬಾಳೆಹಣ್ಣು ತಿನ್ನುತ್ತಾ ಇರೋಲ್ಲ ನಾಳೆ. ಆಗ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ಬೇಕು? ರವಿ ವಿಲ್ ಬಿ ನಾಟ್ ಅಂತ ಹೇಳ್ಬೇಕಮ್ಮ. ಹೇಳಿ, ಒಂದ್ಸಲ ಹೇಳಿ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿಲ್ವಲ್ಲ ನಾವು. ಓಕೆ. ಎಲ್ಲಿವರೆಗೆ ಅರ್ಥ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ರವಿ ವಿಲ್ ಬಿ ನಾಟ್ ಈಟಿಂಗ್ ಎ ಬನಾನಾ. ವೆರಿ ಗುಡ್. ಓಕೆನಾ? ರವಿ ಮಾಮೂಲಾಗಿ ಹೇಳ್ಬೇಕು ಅಂತಂದ್ರೆ ರವಿ ವಿಲ್ ಬಿ ಈಟಿಂಗ್ ಎ ಬನಾನಾ. ಓಕೆನಾ? ಪಾಸಿಟಿವ್ ಸೆಂಟೆನ್ಸ್. ರವಿ ವಿಲ್ ಬಿ ನಾಟ್ ಅಂತ ಇಡ್ಬೇಕಾ, ವಿಲ್ ನಾಟ್ ಬಿ ಅಂತ ಇಡ್ಬೇಕಾ? ಕನ್ಫ್ಯೂಸ್ ಆಗುತ್ತಲ್ಲ. ತಪ್ಪೇನಿಲ್ಲ. ಓಕೆನಾ? ವಿಲ್ ಬಿ ಕಾಮನ್ ಆಗಿ ಪಾಸಿಟಿವ್. ನಾಟ್, ವಿಲ್ ಬಿ ನಾಟ್ ಅಂತ ಸೇರಿಸಿ ಮಾತಾಡಿದ್ರೆ ನಮಗೆ ಫ್ಲೂಯೆನ್ಸ್ ಆಗಿ ಬಾಯಿಗೆ ಬರುತ್ತಾ? ಇಲ್ಲ. ವಿಲ್ ನಾಟ್ ಬಿ ಅಂತ ಹೇಳಿದ್ರೆ ಸರಿ ಹೋಗುತ್ತಾ? ಫ್ಯೂಚರ್ ನಲ್ಲಿ ರನ್ನಿಂಗ್ ಸೆಂಟೆನ್ಸ್. ರವಿ ಬಾಳೆಹಣ್ಣು ತಿನ್ನುತ್ತಾ ಇರೋಲ್ಲ. ರವಿ ವಿಲ್ ಬಿ ನಾಟ್ ಈಟಿಂಗ್ ಎ ಬನಾನಾ ಅಂತ ಹೇಳಿದ್ರು ತಪ್ಪಿಲ್ಲ. ರವಿ ವಿಲ್ ನಾಟ್ ಬಿ ಈಟಿಂಗ್ ಎ ಬನಾನಾ ಅಂತ ಹೇಳಿದ್ರು ತಪ್ಪಿಲ್ಲ. ಎರಡು ರೈಟೇ. ನಮ್ಮ ಬಾಯಿಗೆ ಇದು ಈಸಿ ಅನ್ಸಿದ್ರೆ ಹೇಳ್ಬಿಡ್ರಿ. ಓಕೆನಾ? ನನ್ಗೆ ಹಿಂಗೆ ಉಚ್ಚರಿಸೋದಕ್ಕೆ ನನಗೆ ಈಸಿ ಆಗಿ ಬರುತ್ತೆ, ಇಲ್ಲ ಹಿಂಗೆ ಬರುತ್ತೆ ಅಂದ್ರೆ ಹಿಂಗೆ ಹೇಳ್ಬೋದು. ಆದ್ರೆ ಇದಕ್ಕೆ ಎಲ್ಲದಕ್ಕೆ ಮಿಂಚಿ ಒಂದು ವರ್ಡ್ ಇರುತ್ತೆ. ಏನದು ಅಂದ್ರೆ ವೋಂಟ್.
ಅದು ಏನಂತಾರ, ಅದನ್ನ ಹೆಂಗ್ ಬಳಸ್ಬೇಕು ಅಂತಂದ್ರೆ ನಾವಿನ್ನ ಅದನ್ನ ಕಲ್ತಿಲ್ಲ. ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತಾರ. ಅದು ಈಸ್ ನಾಟ್ ಈಕ್ವಲ್ ಟು ಇಸಂಟ್, ವಾಸ್ ನಾಟ್ ಈಕ್ವಲ್ ಟು ವಸಂಟ್, ವಿಲ್ ನಾಟ್ ವಾಂಟ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದರಿಂದ ಇದ್ರ ಬಗ್ಗೆ ಇಷ್ಟು ದೊಡ್ಡದಾಗಿ ಹೇಳ್ಬೇಕಾ ಅನ್ನೋದೇನು ಚಿಂತೆ ಇಟ್ಕೋಬೇಡ್ರಿ. ಈಗ ನಾನು ಫ್ಯೂಚರ್ ನಲ್ಲಿ ಮಾತಾಡ್ಬೇಕು, ರನ್ನಿಂಗ್ ಫ್ಯೂಚರ್ ನಲ್ಲಿ ಮಾತಾಡ್ಬೇಕು. ಏನದು ಅಂದ್ರೆ ರವಿ ಬಾಳೆಹಣ್ಣು ತಿನ್ನುತ್ತಾ ಇರೋಲ್ಲ. ನಾಳೆ ಈ ಟೈಮ್ ನಲ್ಲಿ ರವಿ ಬಾಳೆಹಣ್ಣು ತಿಂತಾ ಇರೋಲ್ಲ. ರವಿ ವಿಲ್ ಬಿ ನಾಟ್ ಈಟಿಂಗ್ ಎ ಬನಾನಾ ಹೇಳ್ಬೋದು. ಇಲ್ಲ, ರವಿ ವಿಲ್ ನಾಟ್ ಬಿ ಈಟಿಂಗ್ ಎ ಬನಾನಾ, ತಿಂತಾ ಇರೋಲ್ಲ. ಈ ಬಿ ಅನ್ನೋದೇ ನಮಗೆ ಇರೋದನ್ನ ತೋರಿಸ್ತದೆ. ಓಕೆ, ಈ ಬಿ ಇದೆಯಲ್ವಾ ಇಲ್ಲಿ, ಅದಕ್ಕಾಗಿ ಈ ಬಿ ಫಾರ್ಮ್ಸ್ ಅಂತ ಹೇಳ್ತಾರ. ಓಕೆ, ಇರೋದನ್ನ ತೋರಿಸ್ತದೆ. ಅದು ಯಾವಾಗ ಇರೋದನ್ನ ತೋರಿಸ್ತದೆ? ಇದು ಫ್ಯೂಚರ್. ಓಕೆ, ವಿಲ್ ಬಿ ನಾಟ್ ಅಂತ ಹೇಳಿದ್ರು ತಪ್ಪಿಲ್ಲ, ವಿಲ್ ನಾಟ್ ಬಿ ಅಂತ ಹೇಳಿದ್ರು ತಪ್ಪಿಲ್ಲ. ಯಾವಾಗವರೆಗೆ ತಪ್ಪಿಲ್ಲ ಅನ್ನೋದು ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಕಾಂಟ್ರಾಕ್ಷನ್ಸ್ ನಾವು ಪೂರ್ತಿಯಾಗಿ ಕಲ್ತ್ಕೊಂಡ್ಮೇಲೆ ಆಗ ನಾವು ಶಾರ್ಟ್ ಕಟ್ ನೆಗೆಟಿವ್ ಫಾರ್ಮ್ಸ್ ಕಲ್ತ ಮೇಲೆ ಆಗ ಅದನ್ನ ಮಾತಾಡ್ಕೊಂತ ಹೋಗ್ತೀವಿ. ಅವಾಗ ಇಷ್ಟು ದೊಡ್ಡ ವಾಕ್ಯ ಮಾತಾಡೋದು ಬಿಟ್ಬಿಡ್ತೀವಿ. ಓಕೆನಾ? ತಪ್ಪಿಲ್ಲ, ಸೆಂಟೆನ್ಸ್ ಇಷ್ಟು ದೊಡ್ಡದ ಇದೆಯಾ ಅಂತ ಹೇಳಿ, ಕರೆಕ್ಟ್ ಆಗೇ ಇದೆ. ಆದ್ರೆ ಇಷ್ಟು ದೊಡ್ಡದಾಗಿ ಮಾತಾಡೋದು ಆಗುತ್ತಾ, ಮಾತಾಡ್ತೀವ್ಯಾ ಅನ್ನೋದಲ್ಲ. ಶಾರ್ಟ್ ಫಾರ್ಮ್ ಮಾಡ್ಬೇಕಲ್ವಾ, ಸ್ಪೋಕನ್ ಲೆವೆಲ್ ಅಲ್ಲಿ ಮಾತಾಡ್ಬೇಕಲ್ವಾ. ಆದ್ರಿಂದ ಸೊ ಫ್ಯೂಚರ್ ಫಾರ್ಮ್ಸ್ ಅರ್ಥ ಆಯ್ತಲ್ಲ. ಫ್ಯೂಚರ್ ನಲ್ಲಿ, ರನ್ನಿಂಗ್ ನಲ್ಲಿ ರವಿ ಬಾಳೆಹಣ್ಣು ತಿನ್ನುತ್ತಾ ಇರೋಲ್ಲ. ರವಿ ವಿಲ್ ಬಿ ನಾಟ್ ಈಟಿಂಗ್ ಎ ಬನಾನಾ ಆರ್ ರವಿ ವಿಲ್ ನಾಟ್ ಬಿ ಈಟಿಂಗ್ ಎ ಬನಾನಾ. ಓಕೆ, ಫ್ಯೂಚರ್ ಅರ್ಥ ಆಯ್ತಲ್ವಾ ಈಗ? ಈಗ ಇನ್ನೊಂದು ವಾಕ್ಯ ನೋಡೋಣ. ಈಗ ಪ್ರೆಸೆಂಟ್ ರನ್ನಿಂಗ್, ಪಾಸ್ಟ್ ರನ್ನಿಂಗ್, ಫ್ಯೂಚರ್ ರನ್ನಿಂಗ್ ತರ ಮೂರು ಅರ್ಥ ಆದ್ವಲ್ವಾ? ಈಗ ಇನ್ನೊಂದು ವಾಕ್ಯದಲ್ಲಿ ಮೂರು ರೀತಿಯಾಗಿ ನಾವೇ ನೋಡೋಣ. ಹೇಳಿಮ್ಮ. ಅಮ್ಮ ಅಡುಗೆ ಮಾಡುತ್ತಾ ಇದ್ದಾಳೆ. ಪಾಸಿಟಿವ್ ರನ್ನಿಂಗ್, ರನ್ನಿಂಗ್ ಪ್ರೆಸೆಂಟ್. ಓಕೆ, ಈ ವಾಕ್ಯವನ್ನು ಪಾಸಿಟಿವ್ ನಲ್ಲೇ ಹೇಳಿ ಫಸ್ಟ್. ಮೈ ಮದರ್ ಈಸ್ ಪ್ರಿಪೇರಿಂಗ್ ಫುಡ್. ಹೇಳಿ. ಮದರ್ ಅನ್ನೋದಕ್ಕಿಂತ ಮಮ್ಮಿ ಅಂತಾನೆ ಹೇಳೋಣ, ಯಾಕಂದ್ರೆ ನಾವು ಮನೆಯಲ್ಲಿ ಅದೇ ತರ ಮಾತಾಡ್ತಾ ಇರ್ತೀವಲ್ವಾ. ಮದರ್ ಅಂತಂದ್ರೆ ತಾಯಿ ಅನ್ನುವ ಅರ್ಥ ಕೊಡುತ್ತೆ. ತಾಯಿ ಅಂತ ಮಾತಾಡೋಲ್ಲ. ಮಮ್ಮಿ ಈಸ್ ಪ್ರಿಪೇರಿಂಗ್. ಕುಕಿಂಗ್ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ಪ್ರಿಪೇರಿಂಗ್ ಅಂದ್ರೇನು, ಅಡಿಗೆ ತಯಾರು ಮಾಡ್ತಾ ಇದ್ದಾಳೆ ಅನ್ನೋದು ಅರ್ಥ ಬರುತ್ತೆ. ಕುಕಿಂಗ್ ಅಂದ್ರೂನು ನೋ ಪ್ರಾಬ್ಲಮ್, ಅಡಿಗೆ ಮಾಡ್ತಾ ಇದ್ದಾಳೆ. ಕುಕಿಂಗ್ ಏನು? ಫುಡ್. ಮಮ್ಮಿ ಈಸ್ ಕುಕಿಂಗ್ ಫುಡ್. ರನ್ನಿಂಗ್ ಪ್ರೆಸೆಂಟ್. ಪಾಸಿಟಿವ್ ವಾಕ್ಯ ಹೇಳ್ಬಿಟ್ವಿ ಅಲ್ವಾ? ಈಗ ನೆಗೆಟಿವ್ ವಾಕ್ಯ. ಅಮ್ಮ ಅಡುಗೆ ಮಾಡುತ್ತಾ ಇಲ್ಲ. ವೆರಿ ಗುಡ್. ಮಾಡುತ್ತಾ ಇಲ್ಲ, ಸುಮ್ನೆ ಕುಂತಿದ್ದಾಳೆ, ಇಲ್ಲ ಮಲಗಿದಾಳೆ, ಏನೋ ಒಂದ್ ಹೇಳ್ತಾ ಇರ್ತೀವಲ್ವಾ. ನಿಮ್ಮಮ್ಮ ಏನ್ ಮಾಡ್ತಾ ಇದ್ದಾಳೆ ಅಂತ ಕ್ವಶನ್ ಕೇಳಿದಾಗ ಆಗ ಅಮ್ಮ ಅಡುಗೆ ಮಾಡ್ತಾ ಇದ್ರೆ ಮಮ್ಮಿ ಈಸ್ ಕುಕಿಂಗ್ ಫುಡ್ ಅಂತ ಹೇಳ್ತೀವಿ. ಆದ್ರೆ ಅಮ್ಮ ಅಡುಗೆ ಮಾಡ್ದಂಗ ಮಲ್ಕೊಂಡಿರ್ತಾರ ಅನ್ಕೊಳ್ಳಿ, ಇಲ್ಲ ಬೇರೆ ಏನಾದ್ರೂ ಬಟ್ಟೆ ಒಗಿತಾ ಇರ್ತಾರ ಅನ್ಕೊಳ್ಳಿ, ಆಗ ನಾವ್ ಅಡುಗೆ ಮಾಡ್ತಾ ಇದಾರ ಅಂತ ಹೇಳ್ತೀವಿ? ಇಲ್ಲಲ್ಲ, ಪಕ್ಕದ ಮನೆ ಆಂಟಿ ಕೇಳ್ತಾ ಇರ್ತಾರೆ, ಇಲ್ಲ ಅಮ್ಮ ಅಡುಗೆ ಮಾಡ್ತಾ ಇಲ್ಲ, ಬಟ್ಟೆ ಒಗಿತಾ ಇದ್ದಾರೆ ಅಂತ ಹೇಳ್ತೀವಲ್ವಾ. ಸೇಮ್ ಆ ರೀತಿಯಾದ ವಾಕ್ಯ ಇಲ್ಲಿ ನಾವಿಲ್ಲಿ ಜಸ್ಟ್ ಒಂದೊಂದು ವಾಕ್ಯ ಕಲಿತಾ ಇದೀವಮ್ಮ. ಓಕೆ, ಆದ್ಮೇಲೆ ಏನ್ ಮಾಡ್ತಾಳೆ ಏನು ಅಂದ್ರೆ ಒಂದೊಂದು ವಾಕ್ಯ ಜೋಡಿಸ್ತಾ ಹೋಗ್ತಾ ಇರ್ತೀವಿ. ಈಗ ಈ ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ. ಮಮ್ಮಿ ಇಸ್ ನಾಟ್ ಕುಕಿಂಗ್ ಫುಡ್. ವೆರಿ ಗುಡ್. ಅಷ್ಟೇ, ಏನಿಲ್ಲ ಇದ್ರಲ್ಲಿ, ಕನ್ನಡದಲ್ಲಾದ್ರೂ ಇಂಗ್ಲಿಷ್ ನಲ್ಲಾದ್ರೂ ಸರಿ, ಏನಿಲ್ಲ, ಇಲ್ಲ ಅನ್ನೋದಂದೆ ಅಲ್ವಾ?
ಅಷ್ಟೇ, ಏನಿಲ್ಲ. ಮಮ್ಮಿ is not. ಈಸ್ ನಾಟ್. ರನ್ನಿಂಗ್ ವಾಕ್ಯಗಳು ತುಂಬಾ ಈಸಿಯಾಗಿ ನೆಗೆಟಿವ್ ನಲ್ಲಿ ಮಾತಾಡಬಹುದು. ಫುಡ್. ಓಕೆ. Okay, ma'am. ಮಮ್ಮಿ ಈಸ್ ನಾಟ್ ಕುಕಿಂಗ್ ಫುಡ್, ಮಮ್ಮಿ ಈಸ್ ವಾಷಿಂಗ್ ದ ಕ್ಲೋತ್ಸ್ ಅಂತ ಹೇಳ್ತೀವಲ್ವಾ. Okay. ನಿಮ್ಮಮ್ಮ ಅಡಿಗೆ ಮಾಡ್ತಾ ಇದ್ದಾಳೇನೆ ಅಂತ ಹೇಳಿ ಯಾರಾದ್ರೂ ಕೇಳ್ತಾ ಇರ್ತಾರಲ್ಲ. ಹಾ, ಹೌದು. ಅಡಿಗೆ ಮಾಡ್ತಾ ಇದ್ರೆ ಎಸ್ ಮಮ್ಮಿ ಈಸ್ ಕುಕಿಂಗ್ ಫುಡ್. ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತೀವಲ್ವಾ. ma'am. ಇಲ್ಲ ಇಲ್ಲ ಅಮ್ಮ ಅಡಿಗೆ ಮಾಡ್ತಾ ಇಲ್ಲ, ಮಮ್ಮಿ ಈಸ್ ನಾಟ್ ಕುಕಿಂಗ್ ಫುಡ್. ಮತ್ತೆ ಏನ್ ಮಾಡ್ತಾ ಇದ್ದಾಳೆ, ಪಕ್ಕದ ಮನೆ ಆಂಟಿ ಕೇಳ್ತಾ ಇರ್ತಾರಲ್ಲ. ಇವೆಲ್ಲ ಮಾತುಗಳು ಹಂಗೆ ಹಂಗೆ ಒಂದ್ಸಲ ನಾವು ಊಹಿಸ್ಕೋಬೇಕು. ಓಕೆನಾ? ಮತ್ತೆ ಏನ್ ಮಾಡ್ತಾ ಇದ್ದಾಳಮ್ಮ, ಮಮ್ಮಿ ಈಸ್ ವಾಷಿಂಗ್ ದ ಕ್ಲೋತ್ಸ್. ಇನ್ನ ಏನ್ ಮಾಡ್ತಾ ಇದ್ರೆ ಆ ಮಾತಲ್ಲಿ ಮಾತಾಡ್ತೇವೆ ಅಲ್ವಾ. ಟೆನ್ಸಸ್ ಚೇಂಜ್ ಮಾಡೋಣವಾ ಈಗ ಇದನ್ನ? ಮ್ಯಾಮ್. ಹೇಳಿಮ್ಮ. ಅಮ್ಮ ಅಡುಗೆ ಮಾಡುತ್ತಾ ಇದ್ಲು. ವೆರಿ ಗುಡ್. ಮಮ್ಮಿ ವಾಸ್ ಕುಕಿಂಗ್ ಫುಡ್. ವೆರಿ ಗುಡ್. ಅಮ್ಮ ಅಡಿಗೆ ಮಾಡುತ್ತಾ ಇಲ್ಲ, ಅದು ಮಮ್ಮಿ ಇಸ್ ನಾಟ್ ಕುಕಿಂಗ್ ಫುಡ್. ಅದು ಇದಾಗೋಯ್ತು ಇಲ್ಲಿಗೆ. ಪಾಸ್ಟ್. ಮಮ್ಮಿ ಅಡುಗೆ ಮಾಡುತ್ತಾ ಇದ್ದಿಲ್ಲ. ವೆರಿ ಗುಡ್. ಮಮ್ಮಿ ಅಮ್ಮ ಅಡುಗೆ ಮಾಡುತ್ತಾ ಇದ್ದಿಲ್ಲ. ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಈ ವಾಕ್ಯಗಳನ್ನು ಹೆಂಗಿದ್ದಿದ್ ಹಂಗೆ, ಆದ್ರೆ ಆ ಟೈಮ್ ನಲ್ಲಿ ಮಾಡ್ತಾ ಇದ್ಲ, ಮಾಡ್ತಾ ಇದ್ದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಓಕೆ, ಅಮ್ಮ ಅಡುಗೆ ಮಾಡುತ್ತಾ ಇದ್ದಿಲ್ಲ. ಏನ್ ಹೇಳ್ಬೇಕು? ಮಮ್ಮಿ ವಾಸ್ ನಾಟ್ ಕುಕಿಂಗ್ ಫುಡ್. ವೆರಿ ಗುಡ್. ಫ್ಯೂಚರ್. ಅಮ್ಮ ಅಡುಗೆ ಮಾಡುತ್ತಾ ಇರುತ್ತಾಳೆ. ವೆರಿ ಗುಡ್. ಮಮ್ಮಿ ವಿಲ್ ಬಿ ಕುಕಿಂಗ್ ಫುಡ್. ವೆರಿ ಗುಡ್. ಮಮ್ಮಿ ಅಡುಗೆ ಮಾಡುತ್ತಾ ಇರಲ್ಲ ಮೇಡಮ್. ಅಮ್ಮ ನಾಳೆ ಅಡುಗೆ ಮಾಡ್ತಾ ಇರಲ್ಲ. ಮ್ಯಾಮ್. ಆತರ ಏನು ಮಾತಾಡಲ್ಲ. ಸಾಮಾನ್ಯವಾಗಿ ಆ ಸಂದರ್ಭ ಬಂದಾಗ ಮಾತಾಡೋದನ್ನ ಕಲಿಬೇಕು. ಓಕೆನಾ? ಫ್ಯೂಚರ್ ಯಾರ್ ನೋಡ್ಯಾರಮ್ಮ ಹೇಳ್ರಿ? ಒಂದ್ ವೇಳೆ ಅಮ್ಮ ಅಡುಗೆ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಮಾತಾಡ್ಬಹುದು. ಆ ಟೈಮ್ ನಲ್ಲಿ ಆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅಷ್ಟು ಸಾಮಾನ್ಯವಾಗಿ ಮಾತಾಡೋದಿಲ್ಲಲ್ಲ. ಓಕೆ, ಅಮ್ಮ ಅಡುಗೆ ನಾಳೆ ಮಾಡುತ್ತಾ ಇರೋಲ್ಲ. ಮಮ್ಮಿ ವಿಲ್ ನಾಟ್ ಬಿ ಕುಕಿಂಗ್ ಫುಡ್. ವೆರಿ ಗುಡ್. ಅಷ್ಟೇ, ಏನಿಲ್ಲ ಇದ್ರಲ್ಲಿ, ಏನ್ ತೊಂದ್ರೆ ಇಲ್ಲಲ್ಲ. ಈಸಿಯಾಗಿ ಫಾರ್ಮುಲಾ ಕಲಿಬೇಕು ಅಷ್ಟೇ. ಅದಕ್ಕಾಗಿ ನಾವಿಲ್ಲಿ ರೂಲ್ ಪ್ರಕಾರವಾಗಿ ಮಾತಾಡ್ತಾ ಇದೀವಿ. ಅದನ್ನ ಶಾರ್ಟ್ ಫಾರ್ಮ್ ಆಗಿ ಯಾವ ರೀತಿ ಮಾತಾಡ್ಬೇಕು ಏನು ಅನ್ನೋದನ್ನ ಮುಂದೆ ಮುಂದೆ ಕಲಿತಾ ಹೋಗ್ತಾ ಇರ್ತೀವಲ್ವಾ. ಈ ನೆಗೆಟಿವ್ ಫಾರ್ಮ್ಸ್ ನಲ್ಲೇ ಹೆಚ್ಚು ಕಾಂಟ್ರಾಕ್ಷನ್ಸ್ ಯೂಸ್ ಮಾಡೋದು. ಓಕೆನಾ? ಓಕೆ ಮ್ಯಾಮ್. ನೆಕ್ಸ್ಟ್. ಹೇಳಿಮ್ಮ. ನಾನು ಟಿವಿ ನೋಡುತ್ತಾ ಇದ್ದೇನೆ. ಐ ಆಮ್ ವಾಚಿಂಗ್ ಟಿವಿ. ವೆರಿ ಗುಡ್. ಐ ಆಮ್ ವಾಚಿಂಗ್ ಟಿವಿ. ವಾಚಿಂಗ್ ಟಿವಿ. ಓಕೆ. ಓಕೆ ಮ್ಯಾಮ್. ಐ ಆಮ್ ವಾಚಿಂಗ್ ಟಿವಿ. ನಾನು ಟಿವಿ ನೋಡ್ತಾ ಇದ್ದೀನಿ. ಬರೋಕ್ ಆಗಲ್ಲ ಆಡ್ಕೊಳ್ಳೋದಿಕ್ಕೆ. ಯಾಕೆ ಬರೋಕಲ್ಲ ಅಂದ್ರೆ ಟಿವಿ ನೋಡ್ತಾ ಇದ್ದೀನಿ. ಐ ಆಮ್ ವಾಚಿಂಗ್ ಟಿವಿ. ಇಂಟ್ರೆಸ್ಟಿಂಗ್ ಮೂವಿ. ಓಕೆ. ಓಕೆ ಮ್ಯಾಮ್. ಈಗ ಏನ್ ಮಾಡ್ಬೇಕು? ನೆಗೆಟಿವ್. ನಾನು ಟಿವಿ ನೋಡುತ್ತಾ ಇಲ್ಲ. ಟಿವಿ ನೋಡುತ್ತಾ ಇಲ್ಲ. ನಾನ್ ಟಿವಿ ನೋಡ್ತಾ ಇಲ್ಲ, ಓದ್ಕೊಳ್ತಾ ಇದ್ದೀನಿ. ಸುಮ್ನೆ ಟಿವಿ ನೋಡ್ತಾ ಇದೆ ಅಂತೇಳಿ ಹೇಳ್ತಾ ಇರ್ತಾರಲ್ಲ. ಇಲ್ಲ, ನಾನ್ ಟಿವಿ ನೋಡ್ತಾ ಇಲ್ಲ, ಓದ್ಕೊಂತಾ ಇದ್ದೀನಿ. ಕಾಣಿಸಲ್ವಾ ಪುಸ್ತಕ ಇಲ್ಲಿ ಅಂತ ಹೇಳಿ ಈ ಅಕ್ಕ ತಂಗಿಯರು ಅಣ್ಣ ತಮ್ಮರಿಗೂ ಜಗಳ ಮಾಡ್ತಾ ಇರ್ತಾರಲ್ಲ, ಆತರ ಅಷ್ಟೇನಿಲ್ಲ. ನೆಗೆಟಿವ್ ಅಲ್ಲೇ ಬರೋದಮ್ಮ. ಓಕೆನಾ? ಈಗ ಈ ವಾಕ್ಯವನ್ನ ಹೇಳಿ. ಐ ಆಮ್ ನಾಟ್ ವಾಚಿಂಗ್ ಟಿವಿ. ವೆರಿ ಗುಡ್. ಐ ಆಮ್ ನಾಟ್ ವಾಚಿಂಗ್ ಟಿವಿ. ಟಿವಿ. ಐ ಆಮ್ ನಾಟ್ ವಾಚಿಂಗ್ ಟಿವಿ. ಐ ಆಮ್ ರೀಡಿಂಗ್. ಓಕೆನಾ? ಸುಮ್ನೆ ಹೋಗಿ ಅಮ್ಮನ ಹತ್ರ ಟಿವಿ ನೋಡ್ತಾ ಇದ್ದಾನೆ ಅಣ್ಣ ಅಂತ ಹೇಳ್ತೀಯಲ್ಲ,
ಐ ಆಮ್ ನಾಟ್ ವಾಚಿಂಗ್ ಟಿವಿ. ಇಲ್ಲ ಮೊಬೈಲ್ ನೋಡ್ಕೊಂಡ್ ಕುಂತಿರ್ತೀವಿ. ಮೊಬೈಲ್ ನಲ್ಲಿ ಆನ್ಲೈನ್ ಕ್ಲಾಸ್ ಇರುತ್ತೆ, ಈಗ ಎಲ್ಲ ನಡೆಯೋದು ಅದೇ ಅಲ್ವಾ. ಮೊಬೈಲ್ ma'am. ನೋಡ್ತಾ ಇದ್ದಾನೆ, ಗೇಮ್ಸ್ ಆಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ನಾನ್ ಮೊಬೈಲ್ ನೋಡ್ತಾ ಇಲ್ಲ, ಗೇಮ್ಸ್ ಆಡ್ತಾ ಇಲ್ಲ, ಅಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀನಿ ಮೊಬೈಲ್ ನಲ್ಲಿ ಅಂತ ಹೇಳ್ತಾ ಇರ್ತೀವಲ್ವಾ, ಆ ತರ ಅನ್ಮತ್ತು. ಈಗ ಟೆನ್ಸಸ್ ನೋಡೋಣ. ನಾನು ಟಿವಿ ನೋಡುತ್ತಾ ಇದ್ದೇನೆ. ಐ ಆಮ್ ವಾಚಿಂಗ್ ಟಿವಿ ಆಗೋಯ್ತು. ಪಾಸ್ಟ್ ಟೆನ್ಸ್. ನಾನು ಟಿವಿ ನೋಡುತ್ತಾ ಇದ್ದೆ. ನಾನು ಟಿವಿ ನೋಡುತ್ತಾ ಇದ್ದೆ. ಐ ವಾಸ್ ವಾಚಿಂಗ್ ಟಿವಿ. ಐ ವಾಸ್ ವಾಚಿಂಗ್ ಟಿವಿ. ವೆರಿ ಗುಡ್. ನಾನು ಟಿವಿ ನೋಡುತ್ತಾ ಇದ್ದಿಲ್ಲ. ವೆರಿ ಗುಡ್. ನಾನು ಟಿವಿ ನೋಡುತ್ತಾ ಇದ್ದಿಲ್ಲ. ಐ ವಾಸ್ ನಾಟ್ ವಾಚಿಂಗ್ ಟಿವಿ. ವೆರಿ ಗುಡ್. ಐ ವಾಸ್ ನಾಟ್ ವಾಚಿಂಗ್ ಟಿವಿ. ಫ್ಯೂಚರ್ ಹೇಳ್ರಿ. ನಾನು ಟಿವಿ ನೋಡುತ್ತಾ ಇರುತ್ತೇನೆ. ಐ ವಿಲ್ ಬಿ ವಾಚಿಂಗ್ ಟಿವಿ. ನಾನು ಟಿವಿ ನೋಡುತ್ತಾ ಇರೋಲ್ಲ. ಇಂಗ್ಲಿಷ್. ಐ ವಿಲ್ ನಾಟ್ ಬಿ ವಾಚಿಂಗ್ ಟಿವಿ. ವೆರಿ ಗುಡ್. ಅಷ್ಟೇ, ಏನಿಲ್ಲ ಇದ್ರಲ್ಲಿ. ನಾವು ನಮ್ಮ ಬಾಯಿಗೆ ಈಸಿಯಾಗಿ ಮಾತಾಡೋದಕ್ಕೆ ಬರೋವರೆಗೆ ಈ ತರ ಬರ್ದು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸ್ವಲ್ಪ ವಾಕ್ಯಗಳು ಆದ್ಮೇಲೆ ನಾವು ಬಾಯಿಂದ ಹೇಳ್ಕೊಂತ ಹೋಗ್ತಾ ಇರ್ತೀವಿ. ಇನ್ನ ಏನಿಲ್ಲ, ಆ ತರ ಪ್ರಾಕ್ಟೀಸ್ ಮಾಡ್ತಾ 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 ಯಾರತ್ರ ಆದ್ರೂ ಮಾತಾಡುವಾಗ ಸಂದರ್ಭ ಕಲ್ತು ಬಂದಾಗ ಟಕ್ ಅಂತೇಳಿ ಇಂಗ್ಲಿಷ್ ನಲ್ಲೇ ಮಾತಾಡ್ತೀವಿ ಕರೆಕ್ಟ್ ಆಗಿ. ಓಕೆ ಮ್ಯಾಮ್. ಅವಳು ಮಾತನಾಡುತ್ತಿದ್ದಾಳೆ ಅಂದ್ರೂನು ಓಕೆ, ಅವಳು ಮಾತನಾಡುತ್ತಾ ಇದ್ದಾಳೆ ಅಂದ್ರೂನು ಓಕೆ ಅಮ್ಮ, ಒಂದೇ ಸೆಂಟೆನ್ಸ್ ಅದು, ರನ್ನಿಂಗ್. ಈ ವಾಕ್ಯವನ್ನು ಈಗ ಇಂಗ್ಲಿಷ್ ನಲ್ಲಿ. ಶಿ ಈಸ್ ಸ್ಪೀಕಿಂಗ್. ಸ್ಪೀಕಿಂಗ್ ಅನ್ಬೋದು, ಇಲ್ಲ ಟಾಕಿಂಗ್ ಅಂತಾನು ಹೇಳ್ಬೋದು. ಓಕೆನಾ? ಶಿ ಈಸ್ ಟಾಕಿಂಗ್. ಅವಳು ಮಾತನಾಡುತ್ತಾ ಇದ್ದಾಳೆ. ಶಿ ಈಸ್ ಟಾಕಿಂಗ್. ಅವಳು ಮಾತನಾಡುತ್ತಾ ಇಲ್ಲ. ವೆರಿ ಗುಡ್. ಅವಳು ಮಾತನಾಡುತ್ತಾ ಇಲ್ಲ. ಹೇಳ್ತಾ ಇರ್ತೀವಲ್ವಾ ಫ್ರೆಂಡ್ಸ್, ಅವಳು ನನ್ನ ಹತ್ರ ಮಾತನಾಡ್ತಾ ಇಲ್ಲ ಅಂತ ಹೇಳ್ತೀವಲ್ವಾ, ಏನಂತ ಹೇಳ್ಬೇಕು? ಶಿ ಈಸ್ ನಾಟ್ ಟಾಕಿಂಗ್. ಶಿ ಈಸ್ ನಾಟ್ ಟಾಕಿಂಗ್. ಶಿ ಈಸ್ ನಾಟ್ ಟಾಕಿಂಗ್ ವಿತ್ ಮೀ. ನನ್ನ ಜೊತೆ ಮಾತನಾಡ್ತಾ ಇಲ್ಲ, ಜಗಳ ಮಾಡಿದಾಳೆ ಅಂತ ಹೇಳ್ತಾ ಇರ್ತೀವಲ್ವಾ. ಅವಳು ನನ್ನ ಹತ್ರ ಮಾತನಾಡ್ತಾ ಇಲ್ಲಬ್ಬಾ, ಯಾಕೆ? ಜಗಳ ಮಾಡಿದಾಳೆ. ಶಿ ಈಸ್ ನಾಟ್ ಟಾಕಿಂಗ್ ವಿತ್ ಮೀ, ವಿತ್ ಮೈ ಫ್ರೆಂಡ್ ಏನಾದ್ರೂ ಇಟ್ಕೋಬಹುದು. ಇಲ್ಲಿ ನಮ್ಮ ಅಮ್ಮನ ಜೊತೆ, ಅಪ್ಪನ ಜೊತೆ, ಫ್ರೆಂಡ್ಸ್ ಜೊತೆ, ಅಣ್ಣನ ಜೊತೆ ಏನಾದ್ರೂ ಇಟ್ಕೋಬಹುದಮ್ಮ ಅಲ್ಲಿ. ಓಕೆನಾ? ಅರ್ಥ ಆಯ್ತಲ್ವಾ? ಅವಳು ಮಾತನಾಡುತ್ತಾ ಇದ್ದಾಳೆ. ಇಲ್ಲಿ ಆಬ್ಜೆಕ್ಟ್ ಸ್ಥಾನದಲ್ಲಿ ಅಣ್ಣನ ಜೊತೆ ಮಾತನಾಡುತ್ತಾ ಇದ್ದಾಳೆ, ಅಪ್ಪನ ಜೊತೆ ಮಾತನಾಡುತ್ತಾ ಇದ್ದಾಳೆ ಅಂತೇಳಿ ಮಾತಾಡ್ತಾ ಇರ್ತೀವಲ್ವಾ. ಸೊ ಅದರಿಂದ ಶಿ ಈಸ್ ಟಾಕಿಂಗ್ ವಿತ್ ಮೈ ಫಾದರ್. ನಮ್ಮ ಅಪ್ಪನ ಜೊತೆ ಮಾತನಾಡ್ತಾ ಇದ್ದಾಳೆ. ಇಲ್ಲಿ ಸ್ಪೀಕಿಂಗ್ ಅನ್ನೋದೇನು, ಟಾಕಿಂಗ್ ಅನ್ನೋದೇನು ಡಿಫ್ರೆನ್ಸ್ ನಾವು ವರ್ಬ್ಗಳಲ್ಲೇ ಕಲ್ತಿದೀವಮ್ಮ. ಯಾವ ಸಂದರ್ಭದಲ್ಲಿ ಸ್ಪೀಕಿಂಗ್ ಅಂತ ಹೇಳ್ಬೇಕು, ಯಾವ ಸಂದರ್ಭದಲ್ಲಿ ಟಾಕಿಂಗ್ ಅಂತ ಹೇಳ್ಬೇಕು ಅನ್ನೋದನ್ನ ಅಲ್ಲೇ ಕಲ್ತಿದೀವಿ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು. ಯಾಕೆ ಇಲ್ಲಿ ಸ್ಪೀಕಿಂಗ್ ಬರಿಬೋದಲ್ಲ, ಟಾಕಿಂಗ್ ಅಂತ ಯಾಕೆ ಬರ್ದಿದ್ರಿ ಇಲ್ಲಿ ಅಂತೇಳಿ ಡೌಟ್ ಬರುತ್ತಲ್ಲ. ಇಲ್ಲಿ ನಾವು ಜನರಲ್ ಆಗಿ ತಗೊಂಡಿದೀವಿ, ಇಲ್ಲಿ ಒಂದು ಫಂಕ್ಷನ್ ರೀತಿಯಲ್ಲಿ ತಗೊಂಡಿಲ್ಲ ಸ್ಪೀಕಿಂಗ್ ಅನ್ನೋದು. ಓಕೆನಾ? ಅವಳು ಮಾತನಾಡುತ್ತಾ ಇಲ್ಲ. ಶಿ ಈಸ್ ನಾಟ್ ಟಾಕಿಂಗ್. ಆಯ್ತಲ್ಲ? ಈಗ ಟೆನ್ಸಸ್ ಮಾಡೋಣ. ಅವಳು ಮಾತನಾಡುತ್ತಾ ಇದ್ಲು. ಶಿ ವಾಸ್ ಟಾಕಿಂಗ್. ಗಟ್ಟಿಯಾಗಿ ಹೇಳಿ, ಚೆನ್ನಾಗಿ. ಓಕೆ ಮ್ಯಾಮ್. ಅವಳು ಮಾತನಾಡುತ್ತಾ ಇದ್ದಳು. ಶಿ ವಾಸ್ ಟಾಕಿಂಗ್. ವೆರಿ ಗುಡ್. ಅವಳು ಮಾತನಾಡುತ್ತಾ ಇದ್ದಿಲ್ಲ. ವೆರಿ ಗುಡ್.
ಶಿ ವಾಸ್ ನಾಟ್ ಟಾಕಿಂಗ್. ಫ್ಯೂಚರ್. ಅವಳು ಮಾತನಾಡುತ್ತಾ ಇರುತ್ತಾಳೆ. ಶಿ ವಿಲ್ ಬಿ ಟಾಕಿಂಗ್. ಪ್ರೆಸೆಂಟ್. ಅವಳು ಮಾತನಾಡುತ್ತಾ ಇರೋಲ್ಲ, ಇರೋದಿಲ್ಲ ಅಂತಾನು ಹೇಳ್ಬೋದು, ನೋ ಪ್ರಾಬ್ಲಮ್. ಓಕೆನಾ? ಓಕೆ ಮ್ಯಾಮ್. ಶಿ ವಿಲ್ ಬಿ ಟಾಕಿಂಗ್. ಶಿ ವಿಲ್ ನಾಟ್ ಬಿ ಟಾಕಿಂಗ್ ಅಂತ ಹೇಳ್ಬೋದು, ಇಲ್ಲ ಶಿ ವಿಲ್ ಬಿ ನಾಟ್ ಟಾಕಿಂಗ್ ಅಂತಾನು ಹೇಳ್ಬೋದು. ನಮ್ಮ ಬಾಯಿಗೆ ಯಾವ್ದು ಈಸಿಯಾಗಿ ಮಾತಾಡೋದಕ್ಕೆ ಬರ್ತಾ ಇದೆಯೋ ಫ್ಲೂಯೆಂಟ್ ಆಗಿ ಆ ತರ ಮಾತಾಡ್ಬೋದು. ಅವೆರಡರಲ್ಲಿ ಚಾಯ್ಸ್. ಓಕೆ, ಏನ್ ಇದ್ರಲ್ಲಿ ತೊಂದ್ರೆ ಇಲ್ಲಲ್ಲ. ಇನ್ನೊಂದು ನೋಡ್ಬಿಡೋಣ. ಸಂಗೀತ ಪರೀಕ್ಷೆಗಳು ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇದ್ದಾಳೆ ಅಂದ್ರೂ ಓಕೆ, ಸಂಗೀತ ಪರೀಕ್ಷೆಗಳು ಬರೆಯುತ್ತಿದ್ದಾಳೆ ಅಂದ್ರೂನು ಓಕೆ. ಓಕೆನಾ? ಒಂದೊಂದು ವಾಕ್ಯದಲ್ಲಿ ಬರೆಯುತ್ತಾ ಇದ್ದಾಳೆ, ಒಂದೊಂದು ವಾಕ್ಯದಲ್ಲಿ ಬರೆಯುತ್ತಿದ್ದಾಳೆ ಅಂದ್ರೂ ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ? ನಾವು ಒಂದೊಂದು ಲ್ಯಾಂಗ್ವೇಜ್ ನಲ್ಲಿ ಮಾತಾಡ್ತಾ ಇರ್ತೀವಲ್ವಾ, ಆ ರೀತಿ ಅಷ್ಟೇ, ಏನಿಲ್ಲ. ಓಕೆ, ಈಗ ಹೇಳಿ. ಸಂಗೀತ ಪರೀಕ್ಷೆಗಳು ಬರೆಯುತ್ತಿದ್ದಾಳೆ. ಇಲ್ಲಿ ಎಲ್ಲ ರನ್ನಿಂಗ್ ವಾಕ್ಯಗಳೇ ಅಮ್ಮ. ನಾವು ಫಸ್ಟ್ ನೆಗೆಟಿವ್ ನಲ್ಲಿ ರನ್ನಿಂಗ್ ವಾಕ್ಯಗಳು, ಸೂತ್ರಗಳು ಮಾತ್ರ, ಪದ್ಧತಿಗಳು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸಂಗೀತ ಈಸ್ ಹೇಳಿಮ್ಮ. ರೈಟಿಂಗ್ ಎಕ್ಸಾಮ್ಸ್. ಸಂಗೀತ ಈಸ್ ಸಂಗೀತ ಈಸ್ ರೈಟಿಂಗ್ ಎಕ್ಸಾಮ್ಸ್. ದ ಎಕ್ಸಾಮ್ಸ್. ಓಕೆ, ಸಂಗೀತ ಈಸ್ ರೈಟಿಂಗ್ ದ ಎಕ್ಸಾಮ್ಸ್ ಅಂದ್ರೆ ಸಂಗೀತ ಪರೀಕ್ಷೆಗಳು ಬರಿತಾ ಇದ್ದಾಳೆ, ಇನ್ನು ಮುಗ್ದಿಲ್ಲ ಅಂತ ಅರ್ಥ. ಓಕೆನಾ? ಈಗ ಸೇಮ್ ನೆಗೆಟಿವ್ ವಾಕ್ಯ. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇಲ್ಲ. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇಲ್ಲ. ಇಲ್ಲ. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇಲ್ಲ. ಯಾಕೆ ಬರೀತಾ ಇಲ್ಲ? ಏನು ಅವ್ರ ಪ್ರಾಬ್ಲಮ್ ಅಲ್ವಾ? ಸಂಗೀತ ಪರೀಕ್ಷೆಗಳು ಬರೆಯೋದಿಲ್ಲ ಅಂತೇಳಿ ಈ ತರ ಮಾತಾಡ್ತಾ ಇರ್ತೀವಲ್ವಾ. ಈ ಸಾರಿ ಸಂಗೀತ ಪರೀಕ್ಷೆಗಳು ಬರಿತಾ ಇಲ್ಲ ಅಂತ ಅರ್ಥ. ಸಂಗೀತ ಈಸ್ ನಾಟ್ ರೈಟಿಂಗ್ ದಿ ಎಕ್ಸಾಮ್ಸ್. ಸಂಗೀತ ಈಸ್ ನಾಟ್ ಎಕ್ಸಾಮ್ಸ್. ಓಕೆ ಮ್ಯಾಮ್, ಅರ್ಥ ಆಯ್ತಲ್ಲ? ಸಂಗೀತ ಪರೀಕ್ಷೆಗಳು ಬರೆಯುತ್ತಿದ್ದಾಳೆ. ಸಂಗೀತ ಈಸ್ ರೈಟಿಂಗ್ ದ ಎಕ್ಸಾಮ್ಸ್. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇಲ್ಲ. ಸಂಗೀತ ಈಸ್ ನಾಟ್ ರೈಟಿಂಗ್ ದ ಎಕ್ಸಾಮ್ಸ್. ಆಗ ಯಾಕೆ ಬರಿತಾ ಇಲ್ಲ? ಒಳ್ಳೆ ಸ್ಟೂಡೆಂಟ್ ಅಲ್ವಾ ಅಂತೇಳಿ ಮಾತಾಡ್ತಾ ಇರ್ತೀವಲ್ವಾ. ಈಗ ಟೆನ್ಸಸ್ ಇದನ್ನ ಮಾಡಿ. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇದ್ದಳು. ವೆರಿ ಗುಡ್. ವಾಸ್ ರೈಟಿಂಗ್ ದಿ ಎಕ್ಸಾಮ್ಸ್. ಓಕೆ. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇದ್ದಿಲ್ಲ. ವೆರಿ ಗುಡ್. ಸಂಗೀತ ವಾಸ್ ನಾಟ್ ರೈಟಿಂಗ್ ದಿ ಎಕ್ಸಾಮ್ಸ್. ವೆರಿ ಗುಡ್. ಫ್ಯೂಚರ್. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇರುತ್ತಾಳೆ. ಸಂಗೀತ ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್ಸ್. ವೆರಿ ಗುಡ್. ಸಂಗೀತ ಪರೀಕ್ಷೆಗಳು ಬರೆಯುತ್ತಾ ಇರಲ್ಲ. ಸಂಗೀತ ವಿಲ್ ಬಿ ನಾಟ್ ರೈಟಿಂಗ್ ದಿ ಎಕ್ಸಾಮ್ಸ್. ವೆರಿ ಗುಡ್. ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ ಈಗ? ಏನಿಲ್ಲ ಮ್ಯಾಮ್. ರನ್ನಿಂಗ್ ವಾಕ್ಯಗಳು ನೆಗೆಟಿವ್ ನಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ನಮಗೆ ಫುಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಬಂದಿದೆ ಅಲ್ವಾ?
ಹಾ ಮ್ಯಾಮ್. ಯಾವ್ದಾದ್ರೂ ಸರಿ. ಇನ್ನು ಮುಂದೆ ಮುಂದೆ ಹೋದಂಗೆಲ್ಲ ನಮಗೆ ಆ ಸೆಂಟೆನ್ಸ್ ನಮಗೆ ಎದುರು ಬಂದಾಗ ಆಗ ಈಸಿಯಾಗಿ ಮಾತಾಡ್ತಾ ಹೋಗ್ತಾ ಇರ್ತೀವಿ, ಅದ್ರಲ್ಲಿ ಏನು ಕನ್ಫ್ಯೂಸ್ ಇರಲ್ಲ. ಈಗ ನಾವು ಸ್ಟಾಪ್ ಸೆಂಟೆನ್ಸ್ ಕೂಡ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀವಲ್ವಾ, ಹೆಚ್ಚಾಗಿ ಮಾತಾಡೋದು ಸ್ಟಾಪ್ ಸೆಂಟೆನ್ಸ್. ರನ್ನಿಂಗ್ ನಲ್ಲಿ ಓನ್ಲಿ ಪ್ರೆಸೆಂಟ್ ಅಂಡ್ ಪಾಸ್ಟ್, ಅದು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು. ಫ್ಯೂಚರ್ ನಲ್ಲಿ ಬಹಳಷ್ಟು ಕಡಿಮೆ, ಏನೋ ಊಹಾತೀತವಾಗಿ ಅಷ್ಟು ನಂಬಿಕೆ ಇರುತ್ತಲ್ಲ ಫ್ಯೂಚರ್ ಮೇಲೆ, ಅವಾಗ ಆ ಕೆಲಸ ಮಾಡ್ತಾ ಇರ್ತೀವ ಮಾಡ್ತಾ ಇರಲ್ಲ ಅನ್ನೋದು ಆತರ ಮಾತಾಡ್ತಾ ಇರ್ತೀವಿ, ಅಷ್ಟೇ, ಏನಿಲ್ಲ. ಹಂಗೆ ಅಂತೇಳಿ ನಾವು ಕಲಿದೇ ಇರಬಾರ್ದು. ಓಕೆನಾ? ಸ್ಟಾಪ್ ಸೆಂಟೆನ್ಸ್ ನಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್, ರನ್ನಿಂಗ್ ಸೆಂಟೆನ್ಸ್ ನಲ್ಲಿ ಪ್ರೆಸೆಂಟ್ ಪಾಸ್ಟ್. ಹೆಚ್ಚಾಗಿ ನಾವು ಇದ್ರಲ್ಲೇ ತಿರುಗಾಡ್ತಾ ಇರ್ತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಕೂಡ ಅಷ್ಟೇ, ಇವೇ ಒಂದು ತಿಂತೇವೆ ಅಂತ ಹೇಳ್ತೀವಿ, ಇಲ್ಲ ತಿಂದ್ವಿ ಅಂತ ಹೇಳ್ತೀವಿ. ಇಲ್ಲಮ್ಮ ತಿಂತಾ ಇದ್ದೀನಿ ಅಂತ ಹೇಳ್ತೀವಿ, ಇಲ್ಲ ನಾನು ತಿಂತಾ ಇದ್ದೆ ಕತೆ ರೂಪಕವಾಗಿ ಹೇಳ್ತಾ ಇರ್ತೀವಲ್ವಾ. ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ. ರಾಜ ಇದ್ದ ಅಂದ್ರೆ ಏನ್ ಹೇಳ್ಬೇಕು? ಕಿಂಗ್ ವಾಸ್. ರಾಜ ಆಗ್ಬೋದು, ರಾಮ ಆಗ್ಬೋದು, ವಾಟ್ ಎವರ್ ಇಟ್. ರಾಮ ಇದ್ದ, ರಾಜ ಇದ್ದ, ಸಂಗೀತ ಇದ್ಲು, ಸಂಗೀತ ವಾಸ್ ಅಂತ ಹೇಳ್ತೀವಿ ಇಲ್ವಾ? ಸಂಗೀತ ಇದ್ದಿಲ್ಲ, ಸಂಗೀತ ಇದ್ದಿಲ್ಲ, ಸಂಗೀತ ಇಸ್ ನಾಟ್ ಇದ್ದಾಳೆ, ಇದ್ದಿಲ್ಲ ಒಂದ್ ಟೈಮ್ ನಲ್ಲಿ. ಆ ತರ ಮಾತಾಡ್ತಾ ಇರ್ತೀವಲ್ವಾ. ಈ ರೂಪಕವಾಗಿ ನಾವು ಸೆಂಟೆನ್ಸ್, ಮಾತಿನ ರೂಪಕವಾಗಿ ಇಲ್ಲಿ ನಾವು ಓದ್ತಾ ಕಲಿತಾ ಇರ್ತೀವಿ ಈ ಸೆಂಟೆನ್ಸ್ ಗಳನ್ನು. ಈ ಕಲ್ತ ಮೇಲೆ ಸ್ವಲ್ಪ ಫೀಲಿಂಗ್ ಆಡ್ ಮಾಡ್ತೀವಿ. ಓಕೆನಾ? ಸಂಗೀತ ಪರೀಕ್ಷೆಗಳು ಬರೀತಾ ಇದ್ದಾಳೆ, ಕಾಮನ್ ಪಾಸಿಟಿವ್ ಸೆಂಟೆನ್ಸ್ ಕಾಮನ್ ಆಗೇ ಇರುತ್ತೆ. ಸಂಗೀತ ಈಸ್ ರೈಟಿಂಗ್ ಎಕ್ಸಾಮ್ಸ್, ಡೋಂಟ್ ಡಿಸ್ಟರ್ಬ್ ಹರ್ ಅಂತ ಹೇಳ್ತೀವಲ್ವಾ. ಸಂಗೀತ ಪರೀಕ್ಷೆಗಳು ಬರಿತಾ ಇಲ್ಲ. ಈಗ ನೋಡಿ ಫೀಲಿಂಗ್ ಎಷ್ಟು ಚೇಂಜ್ ಆಯ್ತಲ್ಲ. ಇಷ್ಟು ಒಂದು ವರ್ಷ ಎಲ್ಲ ಪೂರ್ತಿ ಜೊತೆಯಲ್ಲೇ ಓದ್ಕೊಂಡಿದೀವಿ ಎಲ್ರು ಕಲ್ತು ಅಲ್ವಾ. ಈಗ ಸಂಗೀತ ಪರೀಕ್ಷೆ ಬರಿತಾ ಇಲ್ಲ ಅಂದ್ರೆ ಎಷ್ಟು ಗಾಬರಿ ಆಗುತ್ತಲ್ಲ. ಸಂಗೀತ ಈಸ್ ನಾಟ್ ರೈಟಿಂಗ್ ದ ಎಕ್ಸಾಮ್ಸ್. ಯಾಕೆ, ಏನು ಅನ್ನೋದು ಎಷ್ಟು ಮಾತುಗಳು ಮತ್ತೆ ಕ್ರಿಯೇಟ್ ಆಗುತ್ತಲ್ಲಿ ಅಲ್ವಾ. ಈ ತರ ನಾವು ಮಾತುಗಳು ಫಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ನಮ್ಮ ಫೀಲಿಂಗ್, ಇಲ್ಲಿ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಅಲ್ಲಿ, ದೊಡ್ಡವರಿದ್ರೆ ದೊಡ್ಡವ್ರ ಹತ್ರ ಮರ್ಯಾದೆ ಪೂರ್ವಕವಾಗಿ, ಚಿಕ್ಕವರಿದ್ರೆ ಚಿಕ್ಕವರಾಗಿ, ಇಲ್ಲ ಫ್ರೆಂಡ್ಸ್ ಅವ್ರ ಹೆಸರು ಇಟ್ಟು ಮಾತಾಡ್ಬೇಕಾದ್ರೆ ಹೆಸರಿಟ್ಟು ಮಾತಾಡೋದು. ಸಾರ್ ಇದ್ರೆ ಸಾರ್, ಮೇಡಮ್ ಇದ್ರೆ ಮೇಡಮ್. ಓಕೆ, ಅಜ್ಜ ಅಂದ್ರೆ ಅಜ್ಜ, ತಾತ ಅಂದ್ರೆ ತಾತ. ಇಲ್ಲಿ ಯಾರು ಹೆಂಗ್ ಮಾತಾಡ್ತಾ ಇರ್ತಾರಲ್ವಾ ಆ ರೀತಿ. ನಮ್ಮ ಕನ್ನಡದಲ್ಲಿ ಅಜ್ಜ ಅನ್ನುತ್ತೇವೆ, ತಾತ ಅನ್ನುತ್ತೇವೆ, ಆದ್ರೆ ಇಂಗ್ಲಿಷ್ ನಲ್ಲಿ ಹಂಗಿಲ್ಲ. ಗ್ರ್ಯಾಂಡ್ ಪಾ, ಗ್ರ್ಯಾಂಡ್ ಮಾ, ಮಮ್ಮಿ, ಡ್ಯಾಡಿ, ಸರ್, ಮ್ಯಾಮ್, ಈ ತರ ಮಾತಾಡ್ಕೊಂತ ಸ್ವಲ್ಪ ಲ್ಯಾಂಗ್ವೇಜ್ ನಾವು ನೋಡ್ರಿ ಕನ್ನಡದಲ್ಲಿ ಹೆಂಗ್ ಮಾತಾಡ್ತಾ ಇದೀವಲ್ವಾ. ನನಗ್ ಬೇಕು ಅಂತೇಳಿ ಮಾತಾಡ್ತಾ ಇರ್ತೀವಿ. ಅದೇ ಫೀಲಿಂಗ್ ಅಲ್ಲಿ ಇಂಗ್ಲಿಷ್ ಪದಗಳಲ್ಲಿ ಆಡ್ ಮಾಡಿ ಮಾತಾಡಿ ಒಂದು ವಾಕ್ಯವಾಗಿ ಮಾಡಿದೀವಿ ಅನ್ಕೊಳ್ಳಿ, ಆಟೋಮೆಟಿಕ್ ಅಲ್ಲಿ ಸ್ಪೋಕನ್. ಓಕೆ ಓಕೆ, ಮುಂದೆ ಹೋಗೋಣ. ಹೀಗೆ ಎಲ್ಲ ತಿಳ್ಕೊಳ್ಳೋದು ಏನ್ ಬೇಡ. ಓಕೆನಾ? ಓಕೆ, ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ ಅಮ್ಮ. ಏನು ಇಲ್ಲ. ಈ 2 ಕ್ಲಾಸ್ಗಳಾದ್ಮೇಲೆ ಈಗ ಈ ರನ್ನಿಂಗ್ ಸೆಂಟೆನ್ಸ್ ಗಳು ಒಂದು ಕ್ಲಾರಿಟಿ ಬಂದಿದೆ. 2 ಕ್ಲಾಸ್ಗೆ ಕ್ಲಾರಿಟಿ ಬಂದ್ಬಿಟ್ಟಿದೆ ಅಲ್ಲ. ಆದ್ಮೇಲೆ ಸ್ಟಾಪ್ ಸೆಂಟೆನ್ಸ್ ಕೂಡ 1-2 ಕ್ಲಾಸ್ ನೋಡೋಣ. ಅದು 2 ಕ್ಲಾಸ್ ಆದ್ರೂ ಸರಿ, 3 ಕ್ಲಾಸ್ ಆದ್ರೂ ಸರಿ ನೋಡೋಣ. ಸ್ವಲ್ಪ ಕನ್ಫ್ಯೂಸ್ ಇರುತ್ತಲ್ಲ. ಅದನ್ನ ನೋಡಿದ ಮೇಲೆ ಆ ಕ್ಲಾಸ್ ಈ ಕ್ಲಾಸ್ 2 ಸೇರಿಸ್ಕೊಂಡು ಆಗ ಎಷ್ಟು ದೊಡ್ಡದಾಗಿ ನೋಡೋಣ. ಸ್ಟಾಪ್ ಸೆಂಟೆನ್ಸ್ ಬಂದ್ರೆ ಮತ್ತೆ ಅದು ಕೂಡ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ನೆಗೆಟಿವ್ ನಲ್ಲಿ. ರನ್ನಿಂಗ್ ಬಂದ್ರೆ ರನ್ನಿಂಗ್, ಸ್ಟಾಪ್ ಸೆಂಟೆನ್ಸ್ ಬಂದ್ರೆ ಸ್ಟಾಪ್ ಸೆಂಟೆನ್ಸ್. ಯಾವ ಸೆಂಟೆನ್ಸ್ ಬಂದ್ರೂ ಸರಿ, ಅದು ಪಾಸಿಟಿವ್ ಆಗ್ಬೋದು, ಅದು ನೆಗೆಟಿವ್ ಆಗ್ಬೋದು. ಹೇಳೋ ರೀತಿಯಲ್ಲಿ ನಾವು ರೆಡಿ ಇರ್ಬೇಕು. ಓಕೆ ಓಕೆ.